ಪಾದಗಳನ್ನು ನೀನು ಮುಟ್ಬೇಡ, ಅಂದರೆ ನನ್ನ ಹತ್ರ ನಿನಗೆ ಪಾಲಿಲ್ಲ ಅಂತಂದು ಹೇಳಿದ್ದಾನೆ. ಆಗ ಅಪ್ಪ ನನ್ನ ಕಾಲುಗಳೆಲ್ಲ ಮೈಯೆಲ್ಲ ತೊಳಿ, ಸ್ನಾನ ಮಾಡಿ ಬಂದವನು, ಮೈ ತೊಕ್ಕೊಂಡವನು ಪಾದಗಳ ಮಾತ್ರ ತೊಳಿಬೇಕು. ಎಷ್ಟು ತಗ್ಗಿಸ್ಕೊಂಡಿದ್ದಾನೆ ಯೇಸು ಕ್ರಿಸ್ತನು. ಅದಕ್ಕೆ ಹೇಳ್ತಾ ಇದ್ದಾನೆ, ನಾನು ಸಾತ್ವಿಕನು, ದೀನು ಮನಸ್ಸು ಉಳ್ಳವನು, ನನ್ನ ನೆಗವನ್ನು ಹೊತ್ಕೊಳ್ರಿ. ನೋಡ್ರಿ, ಹಗಲು ಇರುತ್ತಲ್ಲ 4, 5, 6 ಗಂಟೆಗೆ ಹೊತ್ತು ಹೋಗುತ್ತೆ. ಬೆಳಿಗ್ಗೆನೆ ನಗವನ್ನು ಒತ್ತರೆ ದೇವರ ಕಾರ್ಯ ಎಷ್ಟು ಮುಂದಕ್ಕೆ ಹೋಗುತ್ತೆ. ನೆಗೆ ಹೊತ್ಕೊಂಡು ಮುಂದಕ್ಕೆ ಸಾಗಿದರೆ ಎಷ್ಟು ಸೇವೆ ಮುಂದಕ್ಕೆ ಹೋಗುತ್ತೆ. ಹೂವು ಬಾಡಿ ಹೋಗುತ್ತೆ, ಬಾಡಿ ಹೋಗೋಕ್ಕೆ ಮುಂದೆ ದೇವರ ನೆಗವನ್ನು ಹೊರಬೇಕು. ನಾನು ನಿನ್ನ ನೆಗೆ ಹೊರ್ತೀನಿ. ಅದಕ್ಕೆ ನನ್ನ ನೆಗೆಯು ಭಾರ ಇಲ್ಲ. ದೇವರು ಮೃದುವಾದದ್ದು, ಹೊರೆಯು ಹಾರಾಳವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ನನ್ನಲ್ಲಿ ಕುಳಿತುಕೊಳ್ರಿ, ವಿಶ್ರಾಂತಿ ತಕ್ಕೊಳ್ರಿ, ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ. ನನ್ನ ನೆಗವು ಮೃದುವಾದದ್ದು.